ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಅಲ್ಲಲ್ಲಿ ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದ್ದಾವೆ. ಇಷ್ಟು ದಿನ LPG ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿದ್ದನ್ನು ನೋಡ್ತಾ ಇದ್ವಿ. ಈಗ ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿರೋದು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ವಾಹನ ಸವಾರರು ಒದ್ದಾಡ್ತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಸ್ಟಾಕ್ ನೋ ಸ್ಟಾಕ್ ನೋ ಸ್ಟಾಕ್. ಯಾವ ಪೆಟ್ರೋಲ್ ಬಂಕ್ ಹೋದರೂ ಕೂಡ ಬೆಂಗಳೂರಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡಲ್ಲಿ ಕೂಡ ಹಾಕ್ತಾ ಇದ್ದಾರೆ. ನಾನೀಗ ಬಸವೇಶ್ವರ ನಗರದ ಈ ಒಂದು ಶಂಕರ ಮಠದ ಬಳಿ ಇರುವಂತಹ HP ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ನೋ ಸ್ಟಾಕ್ ಅನ್ನೋ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪೆಟ್ರೋಲ್ ಬಂಕನ್ನು ಕ್ಲೋಸ್ ಮಾಡಿರುವಂಥದ್ದು. ಇಲ್ಲಿ ಬರ್ತಿರುವಂತಹ ವಾಹನಗಳಿಗೆ ಪೆಟ್ರೋಲು ಡೀಸೆಲು ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸುವಂತಹ ಕೆಲಸವನ್ನು ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಿನ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ನ ಶಾರ್ಟೇಜ್ ಈಗ ಉಂಟಾಗಿರುವಂಥದ್ದು. ಸರಿಯಾದ ಸಮಯಕ್ಕೆ ಈ ಕಂಪನಿಗಳು ಏನು ಪೆಟ್ರೋಲ್ ಹಾಗೂ ಡೀಸೆಲನ್ನು ಸರಬರಾಜು ಮಾಡದೇ ಇರುವಂತಹ ಕಾರಣಕ್ಕಾಗಿ ಬಂಕ್ಗಳ ಮುಂಭಾಗದಲ್ಲಿ ಈ ರೀತಿಯಾದಂತಹ ಬೋರ್ಡ್ಗಳನ್ನು ಮತ್ತು ಈ ರೀತಿಯಾದಂತಹ ಒಂದು ಹಗ್ಗವನ್ನು ಕಟ್ಟುವ ಮೂಲಕ ಬರುವಂತಹ ವಾಹನ ಚಾಲಕರಿಗೆ ವಾಪಸ್ ಕಳಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ನನ್ನ ಜೊತೆ ಸಿಬ್ಬಂದಿ ಕೂಡ ಇದ್ದಾರೆ. ಸರ್, ನಿಮ್ಮ ಬಂಕಲ್ಲಿ ನೋ ಸ್ಟಾಕ್ ಅಂತ ಹಾಕಿದ್ದಾರೆ, ಯಾಕೆ ಸರ್? ಸರ್, ಸ್ಟಾಕ್ ಇಲ್ಲ. ಆಲೆ 2 days ಆಯ್ತು, ಸ್ಟಾಕ್ ಸರಿಯಾಗಿ ಬರ್ತಾ ಇಲ್ಲ. ನಮಗೆ ಸಾಟರ್ಡೆಯಿಂದ ಸ್ಟಾಕ್ ಬರ್ತಾ ಇಲ್ಲ. ನೆನ್ನೆ ಸಂಡೇ ರಜಾ. ಇವತ್ತು ಸ್ಟಾಕ್ ಬರ್ಬೋದು, ನೋಡ್ಬೇಕು ಬರುತ್ತಾ ಇಲ್ವಾ ಅಂತ. ಅಷ್ಟು ಮಾಹಿತಿ ಇಲ್ಲ. ಈಗ ಪದೇ ಪದೇ ಹಿಂಗೆ ಆಗ್ತಿದೆಯಾ ಅಥವಾ ಇದೇ ಫಸ್ಟ್ ಟೈಮ್ ಆಗಿಲ್ಲ? ಆಲೆ 1 week ಇಂದನೂ ಹೀಗೆ ಆಗ್ತಿದೆ. ಸ್ಟಾಕ್ ಬರ್ತಾ ಇಲ್ಲ, ಡಿಲೇ ಆಗ್ತಿದೆ ತುಂಬಾ. ನಿಮ್ಮ ಕಂಪನಿ ಅಷ್ಟೇನಾ ಎಲ್ಲ ಕಡೆ ಹಾಗೆ ಆಗೋದು? ಆಲ್ಮೋಸ್ಟ್ ಎಲ್ಲ HP ಬಂಕು ಹಂಗೆ ಅನ್ಸುತ್ತೆ. ಕೆಲವೊಂದು ಸ್ಟಾಕ್ ಇದೆ, ಕೆಲವೊಂದು ಓಪನ್ ಇದೆ. ನಮಗೂ ಅಷ್ಟೊಂದು ಮಾಹಿತಿ ಸಿಗ್ತಾ ಇಲ್ಲ, ನೋಡ್ಬೇಕು ಏನಾಗುತ್ತೆ. ಅಲ್ಲ, ಪೇಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಬಟ್ ಸ್ಟಾಕ್ ಬರ್ತಾ ಇಲ್ಲ ಅಷ್ಟೇ. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಕಂಪನಿಲಿ ಅದು ಗೊತ್ತಿಲ್ಲ. ಎಸ್, ಇದು ಇಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು. ನಮ್ಮಲ್ಲಿ ಸ್ಟಾಕ್ ಬರ್ದೇ ಇರೋ ಕಾರಣಕ್ಕಾಗಿ ನಾವು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಕೂಡ ಹಾಕಿದ್ದೀವಿ ಅಂತೇಳಿ. ಈಗ ಬರುವಂತಹ ಬೈಕ್ ಚಾಲಕರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಕೇವಲ ಈ ಒಂದು ಬಂಕಿನ ಪರಿಸ್ಥಿತಿ ಅಲ್ಲ, ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.